ಪುಣ್ಯಾತ್ಮರು ಹೇಗಿರ್ತಾರೆ ಅಂತ ಹೇಳಿದ್ರೆ ಖರೇ ನಿಜವಾದ ಅರಿತಂತ ಪುಣ್ಯಾತ್ಮರು. ಅರಿತಂತ ಪುಣ್ಯಾತ್ಮರು ಮಾಡುವಂತ ಸೇವನ ಹೇಗಿರ್ತವೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೋಗ್ಯ ರೀತಿಯ ನಡೆಯಿಂದ ನುಡಿಯಿಂದ ದಾನ ಧರ್ಮ ಮಾಡಬೇಕಾದ್ರೂ ಕೂಡ ವಿಚಾರ ಮಾಡಿರ್ತಾರೆ. ಇಂತಹ ಸಜ್ಜನಿಕೆ ಉಳ್ಳಂತಹ, ಇಂತಹ ಒಳ್ಳೆತನ ಉಳ್ಳಂತಹ, ಇಂತಹ ನಿಸ್ವಾರ್ಥಮಯವಾಗಿರುವಂತಹ ಜ್ಞಾನ ಉಳ್ಳಂತಹ ಪುಣ್ಯಾತ್ಮರು ಯಾರಾಗಿರ್ತಾರೋ ನಿಜವಾದ ಸಜ್ಜನರಾಗಿರ್ತಾರೋ ಆ ಲಿಸ್ಟ್ ಒಳಗೆ ತುಕಾರಾಮ್ ಮಹಾರಾಜರು ಬರ್ತಾರೆ. ತುಕಾರಾಮ್ ಮಹಾರಾಜರು ಬಂದ್ರು, ಅವರು ಭಕ್ತಿ ಜ್ಞಾನ ವೈರಾಗ್ಯವನ್ನ ಸಂಪೂರ್ಣವಾಗಿ ಅರ್ಥಕೊಂಡು ತಮ್ಮಲ್ಲಿ ನೆಲೆಸುವಂತ ಕೆಲಸ ಮಾಡಿದ್ರು. ನಾಮದೇವ್ ಮಹಾರಾಜರ ಹೆಸರು ಎದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಆ ಪುಣ್ಯಾತ್ಮದು ದೇವ್ರನ್ನ ನಾನು ತುತ್ತು ಮಾಡಿ ಉಣಿಸ್ತೇನಲ್ಲ, ನನ್ನಂತಹ ಭಕ್ತ ಯಾರು ಇಲ್ಲ ಅನ್ನುವಂತಹ ಸೂಕ್ಷ್ಮ ಅಹಂಕಾರ ಎಲ್ಲೋ ಒಂದ್ ಕಡೆ ಬಂದಿತ್ತು ಅನ್ನುವಂಥ ವಿಚಾರಕ್ಕೆ ಅವ್ರ ಹೆಸರು ಇದ್ರೊಳಗೆ ಸೇರಿಸ್ತಿದ್ದಾರೆ. ಎಲ್ಲೋ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದ್ರೆ ಸೇರಿಸೋ ಪ್ರಯತ್ನ ಮಾಡ್ತಿಲ್ಲ. ಮತ್ತು ಪ್ರಾಸಬದ್ಧವಾಗಿ ಪುಂಡಲಿಕ ಮಹಾರಾಜರ ಹೆಸರನ್ನು ತೆಗೆದುಕೊಂಡ್ರು. ಯಾಕಂದ್ರೆ ನಾವು ಮೂಲವಾಗಿ ನಮಗೆಲ್ಲ ಉಪಕಾರ ಮಾಡಿರುವಂತಹ ಪುಣ್ಯಾತ್ಮರು ನೆನೆಸಬೇಕು ಅನ್ನುವಂತಹ ಉದ್ದೇಶಕ್ಕೂ ಬೋಲಾ ಪುಂಡಲೀಕ ವರದೆ ಹರಿವಿಠಲ ಶ್ರೀ ಜ್ಞಾನದೇವ ಸಂತರು ಹೇಳಿದ್ರು. ನಾವೆಲ್ಲ ಏನ್ ಕೇಳಬೇಕು ಅಂತ ಹೇಳಿದ್ರೆ ನನಗೆ ಗುರುಗಳು ಹೇಳಿರುವಂತದ್ದು ಹೇಳ್ಬಿಡ್ತೀವಿ. ನಾವು ಪುಂಡಲೀಕ ವರದೆ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರ ಅಂತ ಹೇಳ್ಬೇಕು. ನಾವು ನೀವು ಬೋಲಾ ಅನ್ನುವಂತಹ ಮಾತು ಯಾರಿಗೆ ಅಧಿಕಾರ ಇರ್ತದ ಅಂತ ಹೇಳಿದ್ರೆ ಸದ್ಗುರುಗಳಿಗೆ ಮಾತ್ರ. ಕೀರ್ತನೆ ಹೇಳುವಂಥವ್ರಿಗೆ ಆ ಅಧಿಕಾರ ಇರ್ತದ. ಗುರುಗಳು ಹೇಳಿದ್ರೆ ಈ ಗಾದೆ ಯಾರ್ದು ಅಂತ ಹೇಳಿದ್ರೆ ಗುರುಗಳು. ಇವತ್ತು ಅವರಾಗಿ ನಮಗೆ ಆಶೀರ್ವಾದ ಮಾಡಿ ಬಿಟ್ಟು ಕೊಟ್ಟಾಗ ಮಾತ್ರ ನಾವು ಈಗ ನಿಂದಾಗ ಸಾಧ್ಯ ಇಲ್ಲ, ಸುಮ್ಮನೆ ನಿಂದಾಗ ಸಾಧ್ಯ ಇಲ್ಲ. ಇಲ್ಲಿ ಬೋಲಾ ಹಾಕುವಂತ ಅಧಿಕಾರ ಅದ ಅಂತ ಅವ್ರು ಹೇಳಿದಷ್ಟೇ. ಮತ್ತೆ ಜರ್ಕರ್ತ ಈ ವ್ಯಾಸಪೀಠ ಬಿಟ್ಟು ಕೆಳಗೆ ಹೇಳಿದ್ರಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬಾಯಾಗ ಹೇಳ್ರಿ ಅನ್ನುವಂಥ ಹಕ್ಕಿನ ಮಾತು ಬರಬಾರ್ದಂತ. ಯಾಕೆ ಬರಬಾರ್ದು ಅಂತ ಹೇಳಿದ್ರೆ ಆ ಅಧಿಕಾರ ಹೇಳ್ರಿ ಅನ್ನುವಷ್ಟು ಸಾಮರ್ಥ್ಯ ಅಥವಾ ಜನರಿಗೆ ಉಪದೇಶ ಮಾಡುವಷ್ಟು ಸಾಮರ್ಥ್ಯ ಇನ್ನು ನಮಗೆ ದೇವರು ಕೊಟ್ಟಿಲ್ಲ, ಕೊಡೋದು ಬೇಕಾಗಿಲ್ಲ. ಆ ಯೋಗ್ಯತೆ ಬರೋದು ಬಹಳ ಕಷ್ಟ, ಬಹಳ ಕಷ್ಟ. ಗುರುಗಳಿಗೆ ಮಾತ್ರ ಅಧಿಕಾರ ಇರ್ತದಂತ ಕೀರ್ತನೆ ಹೇಳುವಂತ ಪುಣ್ಯಾತ್ಮರಿಗೆ ಬೋಲಾ ಪುಂಡಲೀಕ ವರದೆ ಅದು ಹೇಳ್ರಿ, ಪುಂಡಲೀಕ ವರದೆ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರ ಅನ್ನುವಂಥ ಹೆಸರು ಹೇಳ್ರಿ ಅನ್ನುವಂಥ ವಿಚಾರ ಹೇಳ್ತಾರೆ. ಅಂದ್ರೆ ಇಲ್ಲಿ ಪುಣ್ಯವಂತ ಭಾವೇ ಭೇದ ಸಜ್ಜನಾಂಚಿ ನಾವೇ ಅಂತ ಮಹಾರಾಜ ಬರೆದಿಟ್ಟು ಅದ್ರ ಪ್ರಮಾಣ ಬರೆದಿಟ್ಟದ್ದು ಅಷ್ಟ ಅಲ್ಲ, ಸಾಧು ಸಂತರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದರ ಆಚರಣೆಗೆ ತಂದು ತೋರ್ಸ್ಯಾರ. ಬರೇ ಹೇಳ್ಕೊಂಡು ಹೋಗ್ಲಿಲ್ಲ, ಅವರು ಆಚರಣೆಗೆ ತಂದು ತೋರಿಸಿದ್ರು. ಯಾವ ರೀತಿ ಅಂತ ಹೇಳಿದ್ರೆ ಸಂತ ಶ್ರೇಷ್ಠ ಜ್ಞಾನೇಶ್ವರ ಮಹಾರಾಜರನ್ನ, ಪುಂಡಲೀಕ ಮಹಾರಾಜರನ್ನ, ತುಕಾರಾಮ್ ಮಹಾರಾಜರನ್ನ ಎತ್ತಿ ತೋರಿಸಿದ್ರು. ನಾಮಘೋಷದೊಳಗೆ ಎತ್ತಿ ತೋರಿಸಿದ್ರು. ಬೋಲಾ ಪುಂಡಲೀಕ ವರದೆ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ಅಂತ. ಇಲ್ಲಿ ಸಜ್ಜನರ ಹೆಸರು ತೆಗೆದುಕೊಳ್ಳಿ ಸಾಕು, ನಿಮಗ ಪುಣ್ಯ ಬರ್ತದ ಅಥವಾ ನೀವು ಪುಣ್ಯವಂತರಾಗ್ತೀರಿ ಅನ್ನುವಂಥ ವಿಚಾರ ಈ ಅಭಂಗದೊಳಗದ. ಆದ್ರೆ ಸಂಪ್ರದಾಯ ಏನ್ ಕಲಿಸ್ತದ ಅಂತ ಹೇಳಿದ್ರೆ ನಮಗ ಆ ಸಂತರ ಹೆಸರು ನಮಗ ಮುಖದಿಂದ ಸಹಜವಾಗಿ ನಿಮಗ ಗೊತ್ತಿದ್ದರೆ ಹೇಳಿರ್ತೀರಿ, ಗೊತ್ತಿಲ್ಲದರೆ ಹೇಳಿರ್ತೀರಿ. ಸಹಜ ನೋಡ್ರಿ, ಬಹಳ ಏನು ಬರೋದಿಲ್ಲ, ನನಗೆ ಏನು ಬರೋದಿಲ್ಲ. ರಾಮಕೃಷ್ಣರೇ ಅನ್ನಕ್ಕೆ ಬರ್ತದ ಅಥವಾ ಬೋಲ ಹಾಕಕ್ಕೆ ಒಂದು ಬರ್ತೈತ್ರಿ, ಏನು ಬರೋದಿಲ್ಲ ಅಂತ ಹೇಳಿದ್ರು ನೀವು ಎಲ್ಲೋ ಒಂದ್ ಕಡೆ ಪುಣ್ಯದ ಗಂಟನ್ನು ಸಂಪಾದನೆ ಮಾಡೋದ್ರಿಂದ ಅನುಕೂಲ ಆಗಲಿ ಅಂದ್ರೆ ಏನ್ ಮಾಡ್ಯಾರು ಸಂತರು ಈ ಬೋಲಾದ್ರೊಳಗ ಸಂತರ ಹೆಸರು ಇಟ್ಟಿರ್ತಾರೆ. ಈಗ ನೀವು ಸಹಜವಾಗಿ ಬೋಲ ಹಾಕಿದ್ರೆ ಬೋಲಾ ಪುಂಡಲೀಕ ವರದೆ ಹರಿವಿಠಲ ಶ್ರೀ ಜ್ಞಾನದೇವ ತುಕಾರಾಮ್ ಅಂದ್ರಿ ಇದ್ರೊಳಗನ ಸಂತರ ಹೆಸರು ಅದಾವು. ಇದರಿಂದ ನೀವು ಆ ಸಜ್ಜನದ ಅಥವಾ ಆ ಸಂತರ ಆ ಪುಣ್ಯಾತ್ಮರ ಹೆಸರನ್ನು ನೀವು ತೆಗೆದುಕೊಂಡು ಏನ್ ಮಾಡ್ಬಿಡ್ತೀರಿ, ನೀವು ಪುಣ್ಯವಂತರಾಗಿರ್ತೀರಿ ಅನ್ನುವಂಥ ವಿಚಾರ ಒಂದನೇ ಚರಣದೊಳಗೆ ಬರ್ತದೆ. ಮತ್ತೆ ಈ ಪುಣ್ಯವಂತರ ಕೆಲಸ ಹೆಂಗದ ಅಥವಾ ಈ ಪುಣ್ಯವಂತರ ವಿಸ್ತಾರ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ನೇಘೆ ಮಾಝಿ ವಾಚಾಪತಿ ನಾನು ಬಹಳ ಸಾಮಾನ್ಯ ಅದೇನಪ್ಪ, ಯಾರಂತಾರೆ ಈ ಮಾತು ತುಕಾರಾಮ್ ಮಹಾರಾಜ್ ಅಂತಾರೆ. ನಾನು ಬಹಳ ಸಾಮಾನ್ಯ. ಇಂತಹ ಪುಣ್ಯಾತ್ಮರ ಹೆಸರು ಹೇಳುವಂತಹ ಯೋಗ್ಯತೆ ಕೂಡ ನನ್ನಲ್ಲಿಲ್ಲ, ಬಹಳ ಸಾಮಾನ್ಯದ. ಈ ವಾಚ ಬಹಳ ಕಮ್ಮಿ ಆಗ್ತದ. ಅವ್ರ ಹೆಸರನ್ನ ಅವ್ರ ಗುಣಗಾನವನ್ನು ಮಾಡೋದು ಬಹಳ ಕಷ್ಟ ಅದ ಅನ್ನುವಂಥ ವಿಚಾರ. ಸಂತರ ಯೋಗ್ಯತೆ ಎಷ್ಟಪ್ಪ ಅಂತ ಹೇಳಿದ್ರೆ ಈಗ ನಿಮ್ಗೆ ಒಂದು ಉದಾಹರಣೆ ಕೊಟ್ಟರೆ ಗೊತ್ತಾಗ್ತದೆ. ಸಂತರ ಈ ಸಜ್ಜನರ ಯೋಗ್ಯತೆ ಅಂತ ಎಂಥದ್ದು ಅಂತ ಹೇಳಿದ್ರೆ ಶ್ರೀವತ್ಸಲಾಂಛನ ಹೃದಯ ವಿಲಾಸನ ದೀನದಯಾ ಘನ ರೇ ಮಾಧವ ಮುರಳಿ
ಅಂತ ಹೇಳಿದ್ರೆ ನಾರದ ಹೊಂಟಿದ್ರು. ಹೆಂಗ್ ಹೊಂಟಿದ್ರು? ಕಮಲ ನಯನ ಕಮಲ ಕಮಲ ನಯನ ಕಮಲ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ. ಅವನ ಹೆಸರು ನಾರದ. ಅವು ಮಾಡುವಂಥ ಕೆಲಸ ಎಂಥದ್ದು ಅಂದ್ರೆ ಬರೇ ನಾಮಸ್ಮರಣೆ ಮಾಡುವಂಥದ್ದು. ಹೆಂಗೆ ನಾಮಸ್ಮರಣೆ ಮಾಡ್ತಿದ್ದ ಅಂತ ಹೇಳಿದ್ರೆ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ Yeah.